ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಅರ್ಜುನ ಮತ್ತು ಉಲೂಪಿಯರ ಮಗ ಇರಾವಂತನ ಸಾವನ್ನು ಮತ್ತು ಭೀಮ ಮತ್ತೆ 8 ಮಂದಿ ಕೌರವ ಸಹೋದರರನ್ನು ಕೊಂದದ್ದನ್ನು ಕೇಳಿದೆವು. ಇಂದು ಪಾಂಡವರು ಭೀಷ್ಮನನ್ನು ಭೇಟಿ ಮಾಡಿದ್ದನ್ನ ಕೇಳೋಣ. 8ನೆಯ ದಿನದ ಯುದ್ಧದ ನಂತರ ದುರ್ಯೋಧನ ಶಕುನಿ ಮತ್ತು ಕರ್ಣನೊಡನೆ ಸಮಾಲೋಚನೆಯಲ್ಲಿ ತೊಡಗಿದ್ದ. ಶಕುನಿ ದುರ್ಯೋಧನನ ದುಗುಡವನ್ನು ಕಂಡು ವಿಚಾರಿಸಿದ. ಮಗು ದುರ್ಯೋಧನ, ನೀನೇಕೆ ಇಷ್ಟು ಕಳೆಗುಂದಿರುವೆ? ನಾವೆಲ್ಲ ಇಲ್ಲವೇ? ಜೊತೆಗೆ ಭೀಮ, ದ್ರೋಣ, ಕೃಪ, ಶಲ್ಯ ನಮ್ಮೊಂದಿಗೆ ಹೋರಾಡುತ್ತಿದ್ದಾರೆ ಎಂದ. ದುರ್ಯೋಧನ, ಮಾಮ, ಎಲ್ಲರೂ ಇದ್ದಾರೆ, ಹೋರಾಡುತ್ತಿದ್ದಾರೆ. ಆದರೆ ಯಾರೂ ಮನಸ್ಸಿಟ್ಟು ಪಾಂಡವರನ್ನು ಕೊಲ್ಲುವುದಕ್ಕಾಗಿ ಹೋರಾಡುತ್ತಿಲ್ಲ. ಭೀಷ್ಮ, ದ್ರೋಣ, ಕೃಪಾ, ಶಲ್ಯರು ಪಾಂಡವರ ಸೈನ್ಯದಲ್ಲಿ ಸೇರದೆ ನಮ್ಮೊಂದಿಗೆ ಇದ್ದು ಅವರನ್ನು ರಕ್ಷಿಸುತ್ತಿದ್ದಾರೆ. ನನಗೆ ಯುದ್ಧವನ್ನು ಗೆಲ್ಲುವ ಆಶೆಯೇ ಹೊರಟು ಹೋಗಿದೆ ಎಂದು ಅಲವತ್ತುಕೊಂಡ. ಕರ್ಣ ದುರ್ಯೋಧನನ ಸ್ಥಿತಿಯನ್ನು ಕಂಡು, ಮಿತ್ರ, ನೀನು ದುಃಖ ಪಡಬೇಡ. ಆ ಭೀಷ್ಮ ಶಸ್ತ್ರವನ್ನು ಕೆಳಗಿಳಿಸಿ ಯುದ್ಧ ಭೂಮಿಯಿಂದ ಹೊರಗೆ ಬಂದರೆ ನಾನು ನಿನ್ನ ಸೈನ್ಯವನ್ನು ಮುನ್ನಡೆಸುತ್ತೇನೆ. ಒಂದೇ ದಿನದಲ್ಲಿ ಆ ಪಾಂಡವರನ್ನೆಲ್ಲ ಸಂಹಾರ ಮಾಡುತ್ತೇನೆ ಎಂದು ಸಮಾಧಾನಗೊಳಿಸಿದ. ಶಕುನಿ, ಹೌದು ದುರ್ಯೋಧನ, ನೀನು ಹೇಳಿದ್ದು ಸರಿ. ಅವರು ಪಾಂಡವ ಪಕ್ಷಪಾತಿಗಳು. ನೀನು ಭೀಷ್ಮನನ್ನು ಸೇನಾಧಿಪತಿಯ ಸ್ಥಾನವನ್ನು ಬಿಟ್ಟುಕೊಡೆಂದು ಹೇಳು. ನಮ್ಮ ಮಿತ್ರ ಕರ್ಣ ತನ್ನ ಮಾತಿನಂತೆ ಪಾಂಡವರನ್ನು ಕೊಲ್ಲುತ್ತಾನೆ ಎಂದ. ಅದರಂತೆ ದುರ್ಯೋಧನ ಭೀಷ್ಮನೊಂದಿಗೆ ಮಾತನಾಡಲು ತನ್ನ ತಮ್ಮಂದಿರೊಂದಿಗೆ ಭೀಷ್ಮನ ಬಿಡಾರಕ್ಕೆ ಬಂದ. ಭೀಷ್ಮ ಆರಾಮಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ ಏನನ್ನೋ ಯೋಚಿಸುತ್ತಲಿದ್ದ. ದುರ್ಯೋಧನ ಮತ್ತು ಇತರರು ಬಿಡಾರದೊಳಗೆ ಬಂದ ಕಲರವದಿಂದ ಕಣ್ಣು ಬಿಟ್ಟು, ಬಾ ದುರ್ಯೋಧನ, ಬಾ ಮಗು, ಕುಳಿತುಕೋ ಎಂದ. ದುರ್ಯೋಧನ ಸುತ್ತು ಬಳಸಿ ಮಾತನಾಡದೆ ನೇರ ವಿಷಯಕ್ಕೆ ಬಂದ. ತಾತ, ಪಾಂಡವರು ನಮ್ಮ ಅರ್ಧ ಸೈನ್ಯವನ್ನು ಕೊಂದಿದ್ದಾರೆ. ಭೀಮ ನನ್ನ ಅನೇಕ ತಮ್ಮಂದಿರನ್ನು ಕೊಂದು ಹಾಕಿದ್ದಾನೆ. ನೀವಾದರೋ ಪಾಂಡವರಲ್ಲಿ ಒಬ್ಬರನ್ನೂ ಕೊಂದಿಲ್ಲ. ನಿಮಗೆ ಆಗುವುದಿಲ್ಲ ಅನ್ನುವುದಾದರೆ ಸೇನಾಧಿಪತಿ ಸ್ಥಾನವನ್ನು ತ್ಯಜಿಸಿಬಿಡಿ. ನನ್ನ ಗೆಳೆಯ ಕರ್ಣ ಆ ಪಾಂಡವರನ್ನು ಒಂದೇ ದಿನದಲ್ಲಿ ಮುಗಿಸುತ್ತಾನೆ ಎಂದ. ದುರ್ಯೋಧನನ ಈ ಮಾತುಗಳನ್ನು ಕೇಳಿ ಭೀಷ್ಮನಿಗೆ ಕಿವಿಯಲ್ಲಿ ಶೂಲವನ್ನು ಹಾಕಿ ಚುಚ್ಚಿದಂತೆ ಆಯಿತು. ನೋವಿನಿಂದ ಭೀಷ್ಮನ ಮುಖ ವಿವರ್ಣವಾಯಿತು. ಆದರೂ ಸಮಾಧಾನದಿಂದ, ದುರ್ಯೋಧನ, ಇದನ್ನು ಮತ್ತೆ ಮತ್ತೆ ಹೇಳಲು ನನಗಿಷ್ಟವಿಲ್ಲದಿದ್ದರೂ ನೀನು ನನ್ನಿಂದ ಅದನ್ನೇ ಹೇಳಿಸುತ್ತಿರುವೆ. ಪಾಂಡವರನ್ನು ಗೆಲ್ಲುವುದು ಆ ಇಂದ್ರನಿಂದಲೂ ಸಾಧ್ಯವಿಲ್ಲ. ನಿನ್ನ ಗೆಳೆಯ ಪಾಂಡವರನ್ನು ಸೋಲಿಸುತ್ತಾನೆಯೋ? ಅವನು ಎಂದಾದರೂ ಪಾಂಡವರನ್ನು ಎದುರಿಸಿ ಗೆದ್ದಿದ್ದಾನೇನೋ? ನೀವು ಘೋಷಯಾತ್ರೆಗೆ ಹೋದಾಗ ಅವನೇಕೆ ಪಾಂಡವರನ್ನು ಸೋಲಿಸಲಿಲ್ಲ? ವಿರಾಟರ ಹಸುಗಳನ್ನು ಹಿಡಿದುಕೊಂಡಿದ್ದರಲ್ಲ, ಆಗೇಕೆ ಅವನು ನಿಮ್ಮನ್ನು ರಕ್ಷಿಸಲಿಲ್ಲ? ನಾನು ನನ್ನ ಕೈಮೀರಿ, ನನ್ನ ವಯಸ್ಸಿಗೂ ಮೀರಿ ಹೋರಾಡುತ್ತಿದ್ದೇನೆ. ದುರ್ಯೋಧನ, ಕೇಳು, ಪಾಂಡವರನ್ನು ಕೊಲ್ಲುವುದು ದ್ರೋಣನಿಗಾಗಲಿ, ಕೃಪಾ, ಶಲ್ಯನಿಗಾಗಲಿ ಅಥವಾ ನನಗಾಗಲಿ ಸಾಧ್ಯವಾಗದ ಮಾತು. ಆದರೆ ಅವರ ಸಹಾಯಕ್ಕೆ ಮತ್ತು ಅವರ ಸುತ್ತಮುತ್ತಲೂ ಇರುವವರನ್ನು ನಾನು ಕೊಲ್ಲುತ್ತೇನೆ, ಒಬ್ಬ ಶಿಖಂಡಿಯನ್ನು ಬಿಟ್ಟು. ಅವನನ್ನು ನನ್ನ ಬಳಿ ಬಾರದಂತೆ ನೋಡಿಕೊ. ಪಾಂಡವರ ಸ್ನೇಹಿತರನ್ನು ನಾನು ಇಲ್ಲವಾಗಿಸಿ ನಿನಗೆ ಸಂತೋಷವನ್ನು ತಂದುಕೊಡುತ್ತೇನೆ ಎಂದ. ಭೀಷ್ಮನ ವಾಗ್ದಾನವನ್ನು ಕೇಳಿದ ದುರ್ಯೋಧನ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಹೊರನಡೆದ. 9ನೆಯ ದಿನ ಭೀಷ್ಮ ಸರ್ವತೋಭದ್ರ ಎಂಬ ವ್ಯೂಹವನ್ನು ರಚಿಸಿದ. ಅದರ ಮುಖ್ಯ ಭಾಗಗಳಲ್ಲಿ ಶಲ್ಯ, ಶಕುನಿ, ಕೃತವರ್ಮ, ಜಯದ್ರಥ, ದ್ರೋಣ, ಭೂರಿಶ್ರವಸ್ಸು, ಭಗದತ್ತ ಮತ್ತು ದುರ್ಯೋಧನರನ್ನು ನಿಲ್ಲಿಸಿದ. ಇದನ್ನು ತಿಳಿದ ಪಾಂಡವರು ಅದಕ್ಕೆ ಪ್ರತಿಯಾಗಿ ಮತ್ತೊಂದು ವ್ಯೂಹವನ್ನು ರಚಿಸಿದರು. ವ್ಯೂಹದ ಮುಂಭಾಗದಲ್ಲಿ ಭೀಮ, ನಕುಲ, ಸಹದೇವ ಮತ್ತು ಯುಧಿಷ್ಠಿರ ನಿಂತರು. ಅವರ ಹಿಂದೆ ಧೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ ನಿಂತರೆ ಅವರ ಹಿಂದಿನ ಸಾಲಿನಲ್ಲಿ ಶಿಖಂಡಿ, ಅರ್ಜುನ ಮತ್ತು ಘಟೋತ್ಕಚರು ನಿಂತರು. ಕೌರವ ಸೈನ್ಯ
ಭೀಷ್ಮನನ್ನು ಅನುಸರಿಸಿದರೆ ಪಾಂಡವ ಸೈನ್ಯ ಭೀಮನನ್ನು ಅನುಸರಿಸಿತು. ಎರಡೂ ಕಡೆ ರಣಭೇರಿಗಳು ಮೊಳಗಿ ಯುದ್ಧದ ಪ್ರಾರಂಭವನ್ನು ಸಾರಿದವು. ಅಭಿಮನ್ಯು ಹಳದಿ ಬಣ್ಣದ ಕುದುರೆಗಳನ್ನು ಕಟ್ಟಿದ ರಥದಲ್ಲಿ ಕುಳಿತು ಕೌರವ ಸೇನೆಯ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದ. ಸಮರ ಉತ್ಸಾಹದಿಂದ ಬರುತ್ತಿದ್ದ ಅಭಿಮನ್ಯುವನ್ನು ಎದುರಿಸುವುದು ದುರ್ಯೋಧನನ ದೊಡ್ಡ ಸೈನ್ಯಕ್ಕೆ ಸಾಧ್ಯವಾಗದೇ ಹೋಯಿತು. ಅಭಿಮನ್ಯುವಿನ ಕೈ ಎಷ್ಟು ವೇಗವಾಗಿ ಚಲಿಸುತ್ತಿತ್ತೆಂದರೆ ಅವನು ಬಾಣಗಳನ್ನು ತೆಗೆದುಕೊಳ್ಳುವುದು, ಹೂಡುವುದು ಕಣ್ಣಿಗೆ ಕಾಣಿಸುತ್ತಲೇ ಇರಲಿಲ್ಲ. ಅವನ ಬಾಣಗಳು ವಿಷ ಸರ್ಪಗಳಂತೆ, ಯಮಪಾಶದಂತೆ ಕೌರವ ಸೈನ್ಯವನ್ನು ಯಮಪುರಿಗೆ ಅಟ್ಟುತ್ತಿದ್ದವು. ಸೈನ್ಯ ಅವನ ರಭಸವನ್ನು ತಾಳಲಾಗದೆ ಓಡತೊಡಗಿತು. ಅವರಿಗೆ ಧೈರ್ಯ ಹೇಳಿ ನಿಲ್ಲಿಸುವವರೂ ಯಾರೂ ಇರಲಿಲ್ಲ. ಅರ್ಜುನನ ಪ್ರತಿರೂಪವಾಗಿ ಅವನಿಗೆ ತಕ್ಕ ಮಗನಾಗಿ ಅಭಿಮನ್ಯು ಕೌರವ ಸೇನೆಯನ್ನು ಧ್ವಂಸ ಮಾಡುತ್ತಿದ್ದ. ಇದನ್ನು ನೋಡಿದ ದುರ್ಯೋಧನ ಮಾಯಾವಿದ್ಯೆಯಲ್ಲಿ ಪಾರಂಗತನಾದ ಅಲಂಬುಷನನ್ನು ಕರೆದು ಅಭಿಮನ್ಯುವನ್ನು ಎದುರಿಸಲು ಹೇಳಿದ. ಅಲಂಬುಷ ದೊಡ್ಡದಾಗಿ ಗರ್ಜಿಸಿ ಅಭಿಮನ್ಯುವಿನ ಎದುರು ಹೊರಟ. ಅವನ ಈ ಭೀಕರ ಗರ್ಜನೆಗೆ ಪಾಂಡವ ಸೈನ್ಯ ಮರಗಟ್ಟಿ ಹೋಯಿತು. ಅವನ ಕೂಗು ಎಷ್ಟು ಭಯಂಕರವಾಗಿತ್ತೆಂದರೆ ಅದರಿಂದಲೇ ಎಷ್ಟೋ ಜನ ಸೈನಿಕರ ಹೃದಯ ನಿಂತು ಹೋಯಿತು. ತನ್ನ ಸಹೋದರ ಇರಾವಂತನನ್ನು ಕೊಂದ ಅಲಂಬುಷ ತನಗೆ ಎದುರಾದದ್ದು ಪ್ರತೀಕಾರಕ್ಕೆ ಒಳ್ಳೆಯ ಅವಕಾಶ ದೊರೆಯಿತೆಂದು ಅಭಿಮನ್ಯು ಅವನನ್ನು ಎದುರಿಸಿದ. ಅಲಂಬುಷ ತನ್ನ ಮಾಯೆಯಿಂದ ದಟ್ಟವಾದ ಕಗ್ಗತ್ತಲೆಯನ್ನು ಸೃಷ್ಟಿಸಿದ. ಪಾಂಡವ ಸೈನಿಕರು ಕತ್ತಲಿನಲ್ಲಿ ಏನೂ ಕಾಣಿಸದೆ ತಮ್ಮವರನ್ನೇ ಕೊಲ್ಲತೊಡಗಿದರು. ಆಗ ಅಭಿಮನ್ಯು ಭಾಸ್ಕರಾಸ್ತ್ರದಿಂದ ರಾಕ್ಷಸನ ಮಾಯೆಯನ್ನು ನಿಗ್ರಹಿಸಿದ. ಇದರಿಂದ ಕೋಪಗೊಂಡ ಅಲಂಬುಷ ಅಭಿಮನ್ಯುವಿನ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದ. ಅವು ಅಭಿಮನ್ಯುವಿನ ದೇಹವನ್ನು ಇರಿದು ಹೊರಗೆ ಬಂದಿದ್ದವು. ಅಭಿಮನ್ಯು ಅದಕ್ಕೆ ಹೆದರದೆ ಪ್ರತಿದಾಳಿಯನ್ನು ಮಾಡಿದ. ಅವನ ದಾಳಿಗೆ ಹೆದರಿದ ಅಲಂಬುಷ ರಣರಂಗವನ್ನು ಬಿಟ್ಟು ಓಡಿದ. ಅವನು ಓಡಿದ್ದನ್ನು ಕಂಡ ಕೌರವ ಸೇನೆ ದಿಕ್ಕಾಪಾಲಾಗಿ ಓಡಿತು. ಇದರಿಂದ ಕೋಪಗೊಂಡ ಭೀಷ್ಮ ಅಭಿಮನ್ಯುವನ್ನು ತಡೆಯುವಂತೆ ತನ್ನ ಸೇನಾಪತಿಗಳಿಗೆ ಆಜ್ಞೆ ಮಾಡಿದ. ಅದರಂತೆ ಅವರು ಅಭಿಮನ್ಯುವನ್ನು ಎಲ್ಲಾ ದಿಕ್ಕುಗಳಿಂದ ಮುತ್ತಿ ಅವನನ್ನು ಘಾಸಿಗೊಳಿಸತೊಡಗಿದರು. ಆದರೆ ಅಭಿಮನ್ಯು ಸ್ವಲ್ಪವೂ ವಿಚಲಿತನಾಗದೆ ಸತತವಾಗಿ ಬಾಣಗಳನ್ನು ಬಿಡುತ್ತಿದ್ದ. ಅರ್ಜುನ ತನ್ನ ಮಗನ ಸಹಾಯಕ್ಕೆ ಧಾವಿಸಿ ಬಂದು ಭೀಷ್ಮನನ್ನು ಎದುರಿಸಿದ. ಭೀಷ್ಮನನ್ನು ಎದುರಿಸಲು ಹೊರಟಿದ್ದ ಅರ್ಜುನನನ್ನು ಕೃಪಾಚಾರ್ಯ ತಡೆದ. ಆಗ ಸಾತ್ಯಕಿ ಕೃಪಾಚಾರ್ಯನ ಮೇಲೆ ಬಾಣಗಳನ್ನು ಬಿಟ್ಟ. ಕೃಪಾಚಾರ್ಯ ಸಾತ್ಯಕಿಯ ಮೇಲೆ 9 ಬಾಣಗಳನ್ನು ಒಟ್ಟಿಗೇ ಬಿಟ್ಟ. ಕೋಪಗೊಂಡ ಸಾತ್ಯಕಿ ಇಂದ್ರಾಸ್ತ್ರಕ್ಕೆ ಸಮನಾದ ಗೌತಮಾಸ್ತ್ರವನ್ನು ಹೂಡಿದ. ಇದನ್ನು ಗಮನಿಸಿದ ಅಶ್ವತ್ಥಾಮ ತನ್ನ ಸೋದರ ಮಾವ ಕೃಪನ ಸಹಾಯಕ್ಕೆ ಧಾವಿಸಿ ಸಾತ್ಯಕಿಯನ್ನು ಪ್ರಜ್ಞೆ ತಪ್ಪಿಸಿದ. ಇತ್ತ ಅರ್ಜುನ ದ್ರೋಣನ ಮೇಲೆ 3 ಬಾಣಗಳನ್ನು ಬಿಟ್ಟು ಅವನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ದ್ರೋಣ ಅರ್ಜುನ ತನ್ನ ಪ್ರಿಯ ಶಿಷ್ಯನೆಂಬುದನ್ನು ಮರೆತು ಅವನನ್ನು ಬಾಣಗಳಿಂದ ಮುಚ್ಚಿಬಿಟ್ಟ. ಅರ್ಜುನ ಅವುಗಳನ್ನು ನಿವಾರಿಸಿಕೊಂಡು ದ್ರೋಣರ ಮೇಲೆ ಬಾಣಗಳ ಮಳೆಯನ್ನೇ ಕರೆದ. ಆಗ ದುರ್ಯೋಧನ ತ್ರಿಗರ್ತ ರಾಜ ಸುಶರ್ಮನನ್ನು ಕರೆದು ದ್ರೋಣರಿಗೆ ಸಹಾಯ ಮಾಡಲು ಹೇಳಿದ. ಸುಶರ್ಮ ಅರ್ಜುನನ ದೃಷ್ಟಿಯನ್ನು ತನ್ನ ಮೇಲೆ ತಿರುಗಿಸಿಕೊಂಡು ಅವನ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದ. ಅರ್ಜುನ ತಡಮಾಡದೆ ವಾಯವ್ಯಾಸ್ತ್ರವನ್ನು ತ್ರಿಗರ್ತನ ಮೇಲೆ ಪ್ರಯೋಗಿಸಿದ. ಆ ಅಸ್ತ್ರ ಸುಂಟರ ಗಾಳಿಯನ್ನು ಉಂಟು ಮಾಡಿ ಸೈನಿಕರನ್ನು ಮೇಲಕ್ಕೆ ಎತ್ತಿ ಕುಕ್ಕುತ್ತಿತ್ತು. ದ್ರೋಣ ವಾಯವ್ಯಾಸ್ತ್ರದ ಪ್ರಯೋಗವನ್ನು ನೋಡಿ ಅದಕ್ಕೆ ಪ್ರತ್ಯಸ್ತ್ರವನ್ನು ಹೂಡಿ ಗಾಳಿಯನ್ನು ಶಮನ ಮಾಡಿದ. ಆಗ ಅರ್ಜುನ ತ್ರಿಗರ್ತ ಸೈನ್ಯವನ್ನು ಅಲ್ಲಿಂದ ಪಲಾಯನ ಮಾಡುವಂತೆ ಮಾಡಿದ. ಭಗದತ್ತ ಭೀಮನನ್ನು ತಡೆದರೆ ಶ್ರುತಾಯು ಮತ್ತು ಶಕುನಿ ಮಾದ್ರೀಪುತ್ರರನ್ನು ತಡೆದರು. ಭೀಮ ಭಗದತ್ತನ ಆನೆಯ ಕೊಂಬನ್ನು ಹಿಡಿದೆಳೆದ. ಆ ಆನೆ ನೋವಿನಿಂದ ರಣರಂಗವೆಲ್ಲಾ ಓಡುತ್ತಾ ಸಿಕ್ಕ ಸೈನಿಕರನ್ನೆಲ್ಲ ತುಳಿದು ಕೊಂದಿತು. ಭೀಷ್ಮ ಇಂದು ರುದ್ರಾವೇಶದಿಂದ ಪಾಂಡವ ಸೇನೆಯನ್ನು ನಿರ್ನಾಮ ಮಾಡುತ್ತಿದ್ದ. ಭೀಷ್ಮನ ಬಾಣಗಳಿಗೆ ಹೆದರಿದ ಪಾಂಡವ ಸೈನ್ಯ ಓಡಲಾರಂಭಿಸಿತು. ಕೃಷ್ಣ ಅರ್ಜುನನನ್ನು ಭೀಷ್ಮನ ಎದುರು ತಂದ. ಅರ್ಜುನ ಇಲ್ಲಿಯವರೆಗೂ ಭೀಷ್ಮನೊಂದಿಗೆ ಗಮನವಿಟ್ಟು ಯುದ್ಧ ಮಾಡಿರಲಿಲ್ಲ. ಅದೇ ಭಾವ ಇಂದೂ ಮುಂದುವರೆಯಿತು. ಭೀಷ್ಮ ಚುರುಕಾಗಿ ಬಾಣಗಳನ್ನು ಬಿಡುತ್ತಾ ಅಂದೇ ಪಾಂಡವ ಸೈನ್ಯವನ್ನು ನಿರ್ನಾಮ ಮಾಡಿಬಿಡುವಂತೆ ಕಾಣುತ್ತಿದ್ದ. ಇದರಿಂದ ಕೋಪಗೊಂಡ ಕೃಷ್ಣ
ಕುದುರೆಯ ಚಾಟಿಯನ್ನು ಕೈಯಲ್ಲಿ ಹಿಡಿದೇ ರಥದಿಂದ ಧುಮುಕಿ ಭೀಷ್ಮನನ್ನು ತಾನೇ ಕೊಂದು ಬಿಡುವೆ ಎಂದು ಅವನ ಕಡೆ ವೇಗವಾಗಿ ಧಾವಿಸಿದ. ಕೃಷ್ಣ ಭೀಷ್ಮನನ್ನು ಕೊಂದೇ ಬಿಡುತ್ತಾನೆ ಎಂದು ಕೌರವ ಸೈನ್ಯ ಹಾಹಾಕಾರ ಮಾಡಿತು. ಭೀಷ್ಮ ತನ್ನೆಡೆಗೆ ಬರುತ್ತಿದ್ದ ಕೃಷ್ಣನನ್ನು ಕಂಡು, ಪುಂಡರೀಕಾಕ್ಷ, ನಿನ್ನ ಕೈಯಲ್ಲಿ ಸಾಯುವುದಕ್ಕಿಂತ ಬೇರೆ ಭಾಗ್ಯ ನನಗೇನಿದೆ? ಬಾ ತಂದೆ, ನಿನ್ನ ಇಚ್ಛೆಯನ್ನು ಪೂರೈಸಿಕೊ ಎಂದು ಭೀಷ್ಮ ಕೈಚೆಲ್ಲಿ ನಿಂತ. ಆದರೆ ಅರ್ಜುನ ಓಡಿ ಬಂದು ಕೃಷ್ಣನ ಕಾಲುಗಳನ್ನು ತಬ್ಬಿ ಹಿಡಿದು ಬಲವಂತದಿಂದ ಅವನನ್ನು ರಥಕ್ಕೆ ಕರೆತಂದ. ಭೀಷ್ಮ ತನ್ನ ಬಾಣಗಳ ಧಾರೆಯನ್ನು ಮುಂದುವರೆಸಿದ. ಪಾಂಡವರ ಬಹುತೇಕ ಎಲ್ಲಾ ಸೈನ್ಯಗಳು ಭೀಷ್ಮನ ಕೈಯಲ್ಲಿ ಸೋತು ಅಸ್ತ್ರಗಳನ್ನು ಬಿಸುಟು ಓಡತೊಡಗಿದರು. ಸೇನಾ ನಾಯಕರು ಯಾವಾಗ ಸಂಜೆಯಾಗುತ್ತದೋ, ಯಾವಾಗ ಭೀಷ್ಮ ಯುದ್ಧವನ್ನು ನಿಲ್ಲಿಸುತ್ತಾನೋ ಎಂದು ಸಂಜೆಯಾಗುವುದನ್ನೇ ಕಾದರು. ಅಷ್ಟರಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಇಳಿದು ಅವರಿಗೆ ನೆಮ್ಮದಿಯನ್ನು ತಂದ. ಆ ದಿನ ನಿಚ್ಚಳವಾಗಿ ಪಾಂಡವ ಸೇನೆ ಭೀಷ್ಮನಿಂದ ಅಪಾರ ಹಾನಿಗೊಳಗಾಗಿತ್ತು. ಆ ರಾತ್ರಿ ಪಾಂಡವರು ಯುದ್ಧದ ಬಗ್ಗೆ ಪ್ರತಿಯೊಬ್ಬರೂ ತಮಗೆ ತೋಚಿದ್ದನ್ನು ಯುಧಿಷ್ಠಿರನೊಡನೆ ಹಂಚಿಕೊಂಡರು. ಅವನ್ನೆಲ್ಲ ಕೇಳಿದ ಯುಧಿಷ್ಠಿರ ಕೃಷ್ಣನಿಗೆ, ವಾಸುದೇವ, ಈ ದಿನ ಭೀಷ್ಮ ಪಿತಾಮಹ ಮಾಡಿದ ಅನಾಹುತವನ್ನು ನೋಡಿದೆಯಾ? ಭೀಷ್ಮ ನಮ್ಮ ಬಹುಪಾಲು ಸೈನ್ಯವನ್ನು ಬಲಿ ತೆಗೆದುಕೊಂಡಿದ್ದಾನೆ. ಅವನನ್ನು ತಡೆಯಲು ಯಾರಿಗೂ ಶಕ್ಯವಾಗಲಿಲ್ಲ. ನಾವು ಸುಮ್ಮನೆ ಸೈನಿಕರ ಪ್ರಾಣವನ್ನು ಒತ್ತೆ ಇಡುವ ಬದಲು ಯುದ್ಧವನ್ನು ನಿಲ್ಲಿಸುವುದೇ ಒಳಿತು ಎಂದ ವ್ಯಾಕುಲನಾಗಿ. ಕೃಷ್ಣ ಯುಧಿಷ್ಠಿರನನ್ನು ಸಮಾಧಾನಪಡಿಸುತ್ತಾ, ಧರ್ಮರಾಜ, ನೀನು ಈ ರೀತಿ ಮಾತನಾಡಬಾರದು. ನಿನ್ನ ತಮ್ಮಂದಿರೇನೂ ಸಾಮಾನ್ಯರಲ್ಲ. ನೀನು ಆಜ್ಞೆ ಕೊಟ್ಟರೆ ನಾನೇ ಆ ಭೀಷ್ಮನನ್ನು ಕೊಲ್ಲುತ್ತೇನೆ. ಆದರೆ ಅರ್ಜುನ ಉಲೂಕ ರಾಯಭಾರಿಯಾಗಿ ಬಂದಾಗ ಅವನಿಗೆ ತಾನೇ ಭೀಷ್ಮನನ್ನು ಕೊಲ್ಲುತ್ತೇನೆ ಎಂದು ಹೇಳಿದ್ದ. ಅವನ ಮಾತನ್ನು ಅವನೇ ಸಂಪೂರ್ಣ ಮಾಡಲಿ ಎಂದು ನಾನು ಕಾಯುತ್ತಿರುವೆ ಅಷ್ಟೆ ಎಂದ. ಯುಧಿಷ್ಠಿರ, ಮಾಧವ, ನೀನು ಹೇಳಿದ್ದು ನಿಜ. ಆದರೆ ನೀನು ನಿನ್ನ ಆಯುಧಗಳನ್ನು ಮುಟ್ಟುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮೀರುವುದು ಸರಿಯಲ್ಲ. ಆಯುಧಗಳನ್ನು ಮುಟ್ಟದೆ ನಮಗೆ ನೀನು ಬೇರೆ ಯಾವ ಸಹಾಯವನ್ನಾದರೂ ಮಾಡು. ಭೀಷ್ಮ ತಾನಾಗೇ ನಮಗೆ ಜಯವನ್ನು ತಂದುಕೊಟ್ಟರೆ ಮಾತ್ರ ನಾವು ಗೆಲ್ಲಬಹುದು. ಅವನನ್ನು ಸೋಲಿಸಲು ನಮಗೆ ಸಾಧ್ಯವಿಲ್ಲ. ಈಗ ನನಗೆ ಭೀಷ್ಮ ಹೇಳಿದ ಮಾತುಗಳು ನೆನಪಿಗೆ ಬರುತ್ತಿವೆ. ಯುದ್ಧ ಪ್ರಾರಂಭವಾಗುವುದಕ್ಕೆ ಮೊದಲು ಸಮಯ ಬಂದಾಗ ಬಂದು ನನ್ನನ್ನು ಭೇಟಿಯಾಗು ಎಂದು ಭೀಷ್ಮ ಹೇಳಿದ್ದ. ಅವನನ್ನು ಕೊಲ್ಲುವ ಉಪಾಯವನ್ನು ಅವನೇ ಕೊಡಬೇಕು. ಭೀಷ್ಮನನ್ನು ಸಂಧಿಸುವುದೇ ಒಳ್ಳೆಯದು. ಯುಧಿಷ್ಠಿರನ ಮಾತಿಗೆ ಕೃಷ್ಣ ಮತ್ತು ಪಾಂಡವರು ಒಪ್ಪಿ ಆಗಿಂದಾಗ್ಗೆ ಭೀಷ್ಮನನ್ನು ನೋಡಲು ಪಾಂಡವರು ಕೃಷ್ಣನೊಡನೆ ಅವನ ಶಿಬಿರಕ್ಕೆ ಹೊರಟರು. ಭೀಷ್ಮನನ್ನು ಕಂಡೊಡನೆ ಭಕ್ತಿಯಿಂದ ಅವನಿಗೆ ನಮಸ್ಕರಿಸಿದರು. ಯುಧಿಷ್ಠಿರ ಭೀಷ್ಮನನ್ನು ಕುರಿತು, ತಾತ, ಕೌರವರನ್ನು ಜಯಿಸುವ ಉಪಾಯ ನಮಗೆ ಹೊಳೆಯುತ್ತಿಲ್ಲ. ನಿನ್ನನ್ನು ಜಯಿಸದೆ ನಮಗೆ ರಾಜ್ಯ ಲಭಿಸುವುದಿಲ್ಲ. ಪಿತಾಮಹ, ನಿನ್ನನ್ನು ಜಯಿಸುವ ಮಾರ್ಗವನ್ನು ನಮಗೆ ತಿಳಿ ಹೇಳು ಎಂದು ಕೇಳಿಕೊಂಡ. ಭೀಷ್ಮ, ಧರ್ಮರಾಜ, ನೀನು ಹೇಳಿದ್ದು ನಿಜ. ನಾನು ಬದುಕಿರುವವರೆಗೆ ನಿಮಗೆ ಜಯ ಲಭಿಸುವುದಿಲ್ಲ. ನನ್ನನ್ನು ಕೊಲ್ಲುವ ಮಾರ್ಗವನ್ನು ನೋಡಿ ಎಂದ. ಯುಧಿಷ್ಠಿರ, ತಾತ, ನಿನ್ನನ್ನು ಕೊಲ್ಲುವುದೇ? ನಿನ್ನನ್ನು ನಾವು ಹೇಗೆ ತಾನೇ ಕೊಲ್ಲಬಲ್ಲೆವು? ನಿನ್ನನ್ನು ಇಂದ್ರನಾಗಲಿ ವರುಣನಾಗಲಿ ಜಯಿಸಬಲ್ಲರೇ? ಆ ಪರಶುರಾಮನೇ ನಿಮ್ಮಿಂದ ಸೋತು ಹೋದನಲ್ಲ. ನಿಮ್ಮನ್ನು ಜಯಿಸುವ ಉಪಾಯವನ್ನು ನೀವೇ ಹೇಳಬೇಕು ಎಂದ ವಿನಮ್ರನಾಗಿ. ಭೀಷ್ಮ, ಹೌದು ಯುಧಿಷ್ಠಿರ, ನೀನು ಹೇಳುವುದು ವಾಸ್ತವ. ನನ್ನ ಕೈಯಲ್ಲಿ ಶಸ್ತ್ರ ಇರುವವರೆಗೂ ನನ್ನನ್ನು ಯಾರೂ ಜಯಿಸಲಾರರು. ನಾನು ಶಸ್ತ್ರವನ್ನು ಕೆಳಗಿಟ್ಟಾಗ ಮಾತ್ರ ನನ್ನನ್ನು ಯಾರಾದರೂ ಕೊಲ್ಲಬಹುದು. ಧರ್ಮರಾಜ, ನಿನಗೆ ತಿಳಿದಿರಬಹುದು, ನಾನು ರಣರಂಗ ಬಿಟ್ಟು ಓಡುತ್ತಿರುವವರನ್ನು, ರಕ್ಷಿಸು ಎಂದು ಶರಣಾಗತಿ ಬಂದವರನ್ನು, ಶಸ್ತ್ರಗಳನ್ನು ಕೆಳಗಿಟ್ಟವರನ್ನು, ನಪುಂಸಕರನ್ನು ಎದುರಿಸುವುದಿಲ್ಲ. ಹೆಂಗಸು ಗಂಡಸಾಗಿ ಪರಿವರ್ತನೆಗೊಂಡವರ ಮೇಲೆ ಶಸ್ತ್ರವನ್ನು ಎತ್ತುವುದಿಲ್ಲ. ಈಗಲೂ ನಿನಗೆ ಒಂದು ಉಪಾಯವನ್ನು ಹೇಳುತ್ತೇನೆ ಕೇಳು. ದೃಪದನ ಮಗ ಶಿಖಂಡಿ ಮೊದಲು ಸ್ತ್ರೀಯಾಗಿದ್ದು ಈಗ ಪುರುಷನಾಗಿ ಮಾರ್ಪಟ್ಟಿದ್ದಾನೆ. ಅವನು ನನ್ನ ಎದುರಾದರೆ ನನ್ನ ಶಸ್ತ್ರವನ್ನು ಕೆಳಗಿರಿಸುತ್ತೇನೆ.
ಆಗ ಅರ್ಜುನ ಅವನ ಹಿಂದೆ ನಿಂತು ನನ್ನನ್ನು ಕೊಲ್ಲಬಹುದು. ಹೀಗೆ ಮಾಡಿದರೆ ಮಾತ್ರ ನಿಮಗೆ ಜಯವಾಗುತ್ತದೆ ಎಂದ. ಇದನ್ನು ಕೇಳಿ ಪಾಂಡವರು ಭೀಷ್ಮನಿಗೆ ವಂದಿಸಿ ಮರುಮಾತಾಡದೆ ಹಿಂತಿರುಗಿದರು. ಭೀಷ್ಮನ ಮಾತು ಅರ್ಜುನನಿಗೆ ದುಃಖವನ್ನು ತಂದಿತ್ತು. ಭೀಷ್ಮ ನಮಗೆ ಗುರುವಾಗಿ ಶಸ್ತ್ರಗಳನ್ನು ಅಕ್ಷರ ಅಭ್ಯಾಸವನ್ನು ಮಾಡಿಸಿದವನು, ನಮ್ಮ ಪ್ರೀತಿಯ ತಾತ. ಅವನು ಶಸ್ತ್ರಗಳನ್ನು ಕೆಳಗಿಟ್ಟಾಗ ನಾನು ಹೇಗೆ ಕೊಲ್ಲಲಿ ಎಂದು ದುಃಖಿಸಿದ. ಕೃಷ್ಣ, ಅರ್ಜುನ, ಭೀಷ್ಮ ಪಾಂಡವರ ಎದುರು ಯಮನಾಗಿ ಬಾಯನ್ನು ತೆರೆದು ನಿಂತಿದ್ದಾನೆ. ಅವನನ್ನು ಕೊಲ್ಲದ ಹೊರತು ನಿಮಗೆ ಜಯ ಸಿಗುವುದಿಲ್ಲ. ನೀನು ಅವನನ್ನು ಕೊಲ್ಲಲೇಬೇಕು, ಅದೇ ಧರ್ಮ ಎಂದ. ಅರ್ಜುನ, ಕೃಷ್ಣ ಹೇಗಿದ್ದರೂ ಭೀಷ್ಮ ಶಿಖಂಡಿಯನ್ನು ಕಂಡಾಗ ಶಸ್ತ್ರವನ್ನು ಬಿಸಾಡುತ್ತೇನೆ ಎಂದು ಹೇಳಿದ್ದಾನೆ. ಆಗ ಶಿಖಂಡಿಯೇ ಏಕೆ ಭೀಷ್ಮನನ್ನು ಕೊಲ್ಲಬಾರದು ಎಂದು ಕೇಳಿದ. ಎಲ್ಲರೂ ಅದಕ್ಕೆ ಒಪ್ಪಿ ತಮ್ಮ ತಮ್ಮ ಶಿಬಿರಗಳಿಗೆ ನಡೆದರು. ಮುಂದಿನ ಸಂಚಿಕೆಯಲ್ಲಿ ಇಚ್ಛಾಮರಣಿಯಾದ ಭೀಷ್ಮನನ್ನು ಪಾಂಡವರು ಎದುರಿಸಿದ ಬಗೆಯನ್ನು ಕೇಳೋಣ.